ಮುಂಬರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಉಮೇಶ್ ಜಾಧವ್ ಅವರ ಪರವಾಗಿ ಜೇವರ್ಗಿ ತಾಲೂಕಿನಲ್ಲಿ ಹಮ್ಮಿಕೊಂಡಿರುವ ನೂತನ ಮಂಡಳ ಅಧ್ಯಕ್ಷರ ಪದಗ್ರಹಣ ಹಾಗೂ ಪ್ರಮುಖರ ಕಾರ್ಯಕರ್ತರ ಸಭೆಯಲ್ಲಿ ನಮ್ಮ ಮೆಚ್ಚಿನ ನಾಯಕರು ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಕಲಬುರಗಿ ಗ್ರಾಮಾಂತರ ಬಿಜೆಪಿ ಜಿಲ್ಲಾಧ್ಯಕ್ಷರು ಇವರ ನೇತೃತ್ವದಲ್ಲಿ ಈ ಒಂದು ನೂತನ ಮಂಡಳ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನವಾಗಿ ಜೇವರ್ಗಿ ತಾಲೂಕಿನ ಅಧ್ಯಕ್ಷರಾಗಿ ಶ್ರೀ ದೇವೇಂದ್ರ ಮುತ್ತಕೋಡ್ ಅವರು ತಾಲೂಕಿನ ಬಿಜೆಪಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಉಮೇಶ್ ಜಾಧವ್ ಕಲಬುರಗಿ ನಗರ ಘಟಕ ಅಧ್ಯಕ್ಷರು, ಚಂದು ಪಾಟೀಲ್ ಹಿರಿಯ ನಾಯಕರು, ಮಾಲಿಕಯ್ಯ ಗುತ್ತೇದಾರ್, ಅವ್ವಣ್ಣ ಮ್ಯಾಕೇರಿ, ಶೋಭಾ ಭಾಣಿ, ಎಂಎಲ್ಸಿ ಬಿಜಿ ಪಾಟೀಲ್ರು, ಗ್ರಾಮಾಂತರ ಶಾಸಕರು ಬಸವರಾಜ್ ಮತ್ತಿಮಡು, ನಮೋಶಿ ಜೋಶಿ, ರೇವಣಸಿದ್ದಪ್ಪ ಸಂಕಾಲಿ ಮತ್ತು ಜೇವರ್ಗಿ ತಾಲೂಕಿನ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನೇಮಕ ಮಾಡಿದ್ದೀರಿ. ನಾನು ಇನ್ನು ಮುಂದೆ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿ ಬೂತ್ ಮಟ್ಟದಿಂದ ಹಿಡಿದು ಶಕ್ತಿ ಮಟ್ಟ ಮತ್ತು ತಾಲೂಕು ಮಟ್ಟದವರೆಗೆ ಪಕ್ಷ ಸಂಘಟನೆ ಮಾಡಿ ನಮ್ಮ ಎಲ್ಲ ಹಿರಿಯ ಮಾರ್ಗದರ್ಶನದಲ್ಲಿ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಏನು 24,000 ಹೋಗ್ತಾರೆ ಈ ಸಾರಿ ಅದಕ್ಕಿಂತಲೂ ಹೆಚ್ಚಿನ ಮತಗಳಿಂದ ನಾವು ನೀರು ಕೊಡ್ತೀವೆಂದು ತಮ್ಮ ಮುಖಾಂತರ ಭರವಸೆಯನ್ನು ನೀಡುತ್ತೇನೆ. ಅದೇ ರೀತಿಯಾಗಿ ನಮ್ಮ ಈಗಲೇ ಅಧಿಕಾರ ಹಸ್ತಾಂತರ ಮಾಡಿದ ನಮ್ಮ ಸಹೋದರ ಶ್ರೀ ಭೀಮರಾಯಣ್ಣ ಕುಚುಗುಳಿ ಅವರು ನಮ್ಮ ಮೇಲೆ ಸದಾ ಅವರ ಸಲಹೆ ಸೂಚನೆಗಳು ಇರಬೇಕು. ಅದೇ ರೀತಿಯಾಗಿ ಹಿರಿಯರು ಕೂಡ ನಮಗೆ ಯಾವಾಗಲೂ ಮಾರ್ಗದರ್ಶನ ಮಾಡ್ತಾ ಇರಬೇಕು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ದರೆ ಮಾತ್ರ ಈ ಪಕ್ಷ ಸಂಘಟನೆ ಮಾಡಲು ಸಾಧ್ಯವಿದೆ. ದಯವಿಟ್ಟು ನಿಮ್ಮ ಮೇಲೆ ಹೆಚ್ಚಿಗೆ ಜವಾಬ್ದಾರಿ ಇದೆ. ಯಾಕಂದ್ರೆ ವೇದಿಕೆ ಮೇಲೆ ಕೂಡಿದವರು ನೀವು ಮಾಡದೇ ಇರೋ ವೇದಿಕೆ ಮೇಲೆ ಬರ್ತೀವಿ. ನಿಜವಾದವರು ಯಾರಂದ್ರೆ ಮುಂದುಗಡೆ ಕೂತಂತ ಪಕ್ಷದ ಕಾರ್ಯಕರ್ತರು. ಇವತ್ತು ನಮಗೆ ಜವಾಬ್ದಾರಿ ಇಲ್ಲ, ನಿಮಗೆ ಜವಾಬ್ದಾರಿ ಇಲ್ಲ ಅನ್ನೋ ಅಂಗಂತ ಭಾವಿಸ್ಕೊಬೇಡ್ರಿ. ಮುಂಬರುವ ದಿನಗಳಲ್ಲಿ ನಾವು ಎಲ್ಲಾ ಪಕ್ಷದ ಪದಾಧಿಕಾರಿಗಳು ಮಾಡುತ್ತೇವೆ.